ಜೀವನದಲ್ಲಿ ಎಲ್ಲರಿಗೂ ಈ ಪ್ರಶ್ನೆ ಬಂದೇ ಇರುತ್ತೆ. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಓದೋದ್ ಮುಖ್ಯನಾ ಸ್ಕಿಲ್ಸ್ ಇರೋದ್ ಮುಖ್ಯನಾ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕಾಲೇಜ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಸಂಬಂಧಿಕರು ಹೇಳೋದು ಒಂದೇ ಮಾತು, ಚೆನ್ನಾಗಿ ಓದ್ಕೋ, ಜೀವನದಲ್ಲಿ ಮುಂದೆ ಬರ್ತೀಯ. ಫ್ರೆಂಡ್ಸ್ ಹೇಳೋದು ಒಂದೇ ಮಾತು, ಮತ್ತೆ ಸ್ಕಿಲ್ಸ್ ಕಲ್ತ್ಕೋ, ಜೀವನದಲ್ಲಿ ಮುಂದೆ ಬರ್ತೀಯ. ಸೊ ಸ್ಕಿಲ್ಸ್ ಮುಖ್ಯನಾ ಓದೋದ್ ಮುಖ್ಯನಾ? ಒಂದು ಸಮಸ್ಯೆ ಖಂಡಿತ ಇದೆ. ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಯೂತ್ಸ್ ಗಳಿಗೆ ಅಥವಾ ಈಗಿರೋ ಯಂಗ್ ಜನರೇಷನ್ಸ್ಗೆ ಇದ್ದೇ ಇರುತ್ತೆ. ಸೊ ಇದಕ್ಕೆ ನನ್ನ ಹತ್ರ ಒಂದು ಸಣ್ಣ ಸೊಲ್ಯೂಷನ್ ಇದೆ, ಕೇಳಿಸ್ಕೊಳ್ಳಿ. ಸೊ ನಾವು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ನಾವು ಒಂದು ಲೈಫಲ್ಲಿ ಸೆಟ್ಲ್ ಆದ್ರೆ, ಯಾರು ಸ್ಕಿಲ್ಸ್ ಇಟ್ಟಿರ್ತಾರಲ್ಲ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀವಿ. ಆಬ್ವಿಯಸ್ಲಿ ನಾವು ಒಂದು ಮಾರ್ಕೆಟಿಂಗ್ ಕಂಪ್ನಿಯಲ್ಲೋ ಅಥವಾ ಒಂದು MNC ಕಂಪ್ನಿಯಲ್ಲೋ ಜಾಯ್ನ್ ಆಗ್ಬೋದು. ಬಟ್ ಆ MNC ಕಂಪ್ನಿನ ಯಾರು ನಡೆಸ್ತಾ ಇರ್ತಾರೆ ಅಥವಾ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವರು ನಮ್ಗಿಂತ ಜಾಸ್ತಿ ಓದಿರ್ಬೋದು, ಕಡಿಮೆನೂ ಓದಿರ್ಬೋದು, ಅಥವಾ ಅವ್ರ ಹತ್ರ ಸ್ಕಿಲ್ಸ್ ಇರುತ್ತೆ. ಸೊ ನಾವು ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅಥವಾ ನೀನು ತುಂಬಾ ಚೆನ್ನಾಗಿರೋ ಸ್ಕಿಲ್ಸ್ ಇಟ್ಕೊಂಡಿರ್ತೀಯ ಅಂದ್ರೆ ನೀನು ಯಾರು ಓದಿರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿ ನೀನು ಕೆಲಸ ಮಾಡಿಸ್ಬೇಕಾಗುತ್ತೆ, ಅವ್ರಗಳಿಂದ ನೀನ್ ಬೆಳಿಬೇಕಾಗುತ್ತೆ. ಅದು ಸ್ಕಿಲ್ಸ್ ಮೇಲೆ. ಬಟ್ ಯಾರು ಸ್ಕಿಲ್ಸ್ ಇಟ್ಕೊಂಡಿರೋರು ಓದ್ಕೊಂಡಿರ್ತಾರಲ್ಲ ಅವ್ರುಗಳು ಮಾತ್ರ ಎಂತ ಸಿಚುವೇಶನ್ ಅಲ್ಲಿ ಹೆದರದೆ ಅವ್ರ ಕೆಲ್ಸನ ಅವ್ರು ಮಾಡಿಕೊಂಡು ಅವರು ಮುಂದೆ ಬರ್ತಾರೆ. ಸ್ಕಿಲ್ಸ್ ಮುಖ್ಯ, ಆದ್ರೆ ಓದೋದು ಕೂಡ ಮುಖ್ಯ. ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಜೊತೆಗೆ ಓದ್ಕೊಳ್ಳಿ ಚೆನ್ನಾಗಿ, ಅವಾಗ ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೋದು. ಸೊ ಇದೇ ರೀತಿ ಕಂಟೆಂಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಜೊತೆಗೆ ಬೆಲ್ ಬಟನ್ ಹಾಕಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್. ಅಷ್ಟೇ.